ಮೂರನೇ ಪಾಠ ವಿವಾಹದಿಂದ ಚಿತ್ರಣಗಳನ್ನು ನಾವು ಕಲೀಲಿಕ್ಕಿದ್ದೇವೆ. ಬನ್ನಿ, ವೀಕ್ಷಿಸಿ, ಆನಂದಿಸಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನ ಕೋರಲು ಬಯಸ್ತೇನೆ. ಮೂರನೆಯ ಪಾಠಕ್ಕೆ ಬಂದಿದ್ದೇವೆ. ಈ ತ್ರೈಮಾಸಿಕದಲ್ಲಿ ಪ್ರವಾದನೆಗಳ ಬಗ್ಗೆ ಕಲಿತಾ ಇದ್ದೀವಿ. ಇವತ್ತಿನ ಪಾಠದಲ್ಲಿ ಮದುವೆ ಎಂಬತಕ್ಕಂಥ ವಿಚಾರದಿಂದ, ಮದುವೆ ಎಂಬತಕ್ಕಂಥ ಆ ಅಂಶದಿಂದ ಬಹಳಷ್ಟು ವಿಷಯಗಳನ್ನು ನಾವು ಕಲಿತು ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಅನ್ನೋ ರೀತಿಯಲ್ಲಿದೆ. ಬನ್ನಿ, ಇದು ಏನು, ಇದರಲ್ಲಿರ್ತಕ್ಕಂಥ ವಿಷಯಗಳೇನು ಎಂಬತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜ್ದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. 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 ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸಮಯವನ್ನು ವ್ಯರ್ಥ ಮಾಡದೆ ಪ್ರಕಟಣೆ 19ನೇ ಅಧ್ಯಾಯ 9ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿದನು. ಇಲ್ಲಿ ಲೇಖಕರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಾಸ್ಟರ್ ಪ್ರಸನ್ನ ಕುಮಾರ್. ಐ ವುಡ್ ಲೈಕ್ ಟು ರೀಡ್ ಇಟ್ ಇನ್ ಇಂಗ್ಲಿಷ್ ಫಸ್ಟ್ ಅಂಡ್ ದೆನ್ ಭಾಷಾಂತರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಮ್ಯಾರೇಜ್ ಪ್ರೂವ್ಸ್ ಟು ಬಿ ಎ ಸ್ಕೂಲ್ ವೇರ್ ವಿ ಅಲೋ ಅವರ್ ಸೆಲ್ಸ್ ಟು ಎಕ್ಸ್ಪೀರಿಯನ್ಸ್ಡ್ ದ ವೇ ಗಾಡ್ ಆಸ್ ಇಂಟೆಂಡೆಡ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಲವ್. ಮದುವೆ ಎಂಬತಕ್ಕಂಥದ್ದು ಅವರನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಲು ಒಂದು ಶಾಲೆ. ಅದರಲ್ಲಿ ಬರ್ತಕ್ಕಂಥ ಅನುಭವಗಳನ್ನು, ಅದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ದೇವರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಅನ್ನೋ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಐ ನೆವರ್ ಎವರ್ ಇಮ್ಯಾಜಿನ್ಡ್ ಮದುವೆ ಎಂಬತಕ್ಕಂಥ ವಿಷಯದಲ್ಲಿ ಇಷ್ಟು ವಿಚಾರಗಳಿರುತ್ತೆ ಅಂತ. ಹೇಳಿ ಪ್ರಸನ್ನ. ಖಂಡಿತವಾಗಿಯೂ ಮದುವೆ ಎಂಬತಕ್ಕಂಥದ್ದು ದೇವರು ನಮಗೆ ತಿಳಿಸ್ತಕ್ಕಂಥ ಒಂದು ಚಿತ್ರಣ. ಇದರ ಮೂಲಕವಾಗಿ ನಾವು ಹೇಗೆ ಪ್ರವಾದನೆಗಳನ್ನು ಅರ್ಥ ಮಾಡ್ಕೊಳ್ಬೋದು ಎಂಬುದಾಗಿ. ಈಗ ಮದುವೆಯನ್ನು ಸ್ವಾಮಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಅದರಲ್ಲೇ ನೀವು ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆ ಸಂಬಂಧವನ್ನು ತಿಳ್ಕೊಳ್ಬೇಕಾದ್ರೆ ಮದುವೆ ಬೇಕಿತ್ತು. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ಹೇಳ್ತಾನೆ, ನಾನು ಮೊದಲಿಂಗನು, ನೀವು ಮೊದಲಗಿತ್ತಿ. ಸಭೆ ಎಂಬುದಾಗಿ ಒಂದು ಮೊದಲಗಿತ್ತಿಗೆ ಹೊರದು ಅದನ್ನು ಹೇಗೆ ಸಿದ್ಧ ಮಾಡ್ತೇವೆ, ಯಾವ ರೀತಿಯಲ್ಲಿ ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತೇವೆ. ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮದುವೆಯ ಒಂದು ಸಂಕೇತ ಬಹಳ ಪ್ರಾಮುಖ್ಯವಾಗಿದೆ ಎಂಬುದನ್ನು ಈ ವಾರದ ಪಾಠದಲ್ಲಿ ಕಲೀಲಿಕ್ಕೆ ಹೋಗ್ತೇವೆ. ಇಲ್ಲಿ ಒಂದು ವಿಷಯ, ಈಗ ಮದುವೆ ಎಂಬತಕ್ಕಂಥದ್ದು ದೇವರು ನೇಮಕ ಮಾಡಿರ್ತಕ್ಕಂಥದ್ದು, ವಿಭಿನ್ನವಾಗಿರ್ತಕ್ಕಂಥ ಅರ್ಥಗಳು, ವಿಭಿನ್ನವಾಗಿರ್ತಕ್ಕಂಥ ಅನುಭವಗಳು ಇರ್ತಕ್ಕಂಥದ್ದು. ಆದರೆ ಪ್ರವಾದನೆಯ ವಿಚಾರದಲ್ಲಿ ನಾವು ಮಾತಾಡುವಾಗ ಯಾವ ರೀತಿ ಇದನ್ನು ನಾವು ತೆಗೆದುಕೋಬೇಕು? ಇಲ್ಲಿ ನಾವು ಒಂದನ್ನು ತಿಳ್ಕೋಬೇಕು. ಮಾನವನ ಪಾಪವು ಮದುವೆಯನ್ನು ಒಂದು ದುರುಪಯೋಗ ಮಾಡಿಕೊಂಡಿದ್ದಾರೆ. ಪವಿತ್ರವಾದಂಥ ಮದುವೆಯನ್ನು ಅಪವಿತ್ರವಾಗಿ ಮಾಡಿಕೊಂಡಿದ್ದಾರೆ. ಎರಡು ವಿಶೇಷವಾದ ಪವಿತ್ರವಾದ ಕಾರ್ಯಗಳನ್ನು ಸ್ವಾಮಿ ಆ ಆದಿಕಾಂಡದಲ್ಲೇ ಸ್ಥಾಪನೆ ಮಾಡಿದನು. ಒಂದು ಮದುವೆ, ಇನ್ನೊಂದು ಸಬ್ಬತ್ತು. ಇವೆರಡೂ ಸಹ ದೇವರು ತನ್ನ ಸೃಷ್ಟಿಯಲ್ಲಿ ಯಾಕೆ ಮಾಡಿದನು ಎಂಬುದಾಗಿ ಹೇಳುವಾಗ ಇದರ ಮೂಲಕವಾಗಿ ನಾನು ನಿಮ್ಮ ಹತ್ತಿರ ಬರಬೇಕು, ನೀವು ನನ್ನನ್ನು ಅರಿತುಕೊಳ್ಳಬೇಕು ಎಂಬುದಾಗಿ. ಸೊ ಆ ನಿಕಟವಾದಂಥ ಅನ್ಯೋನ್ಯತೆ, ಆ ಬಾಂಧವ್ಯ ಇರತಕ್ಕಂಥದ್ದು ಮದುವೆಯಲ್ಲಿ ಮಾತ್ರ. ಈಗ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಈ ಮದುವೆಯ ಬಗ್ಗೆ ಸ್ವಾಮಿ ಪ್ರಪ್ರಥಮವಾದಂಥ ಮದುವೆಯನ್ನು ಮಾಡಿದ ಆದಾಮ್ ಮತ್ತು ಅವಳಿಗೆ ಎಂಬುದಾಗಿ. ಓಕೆ, ಆ ಪ್ರಥಮವಾದಂಥ ಮದುವೆಯಲ್ಲಿ ಸ್ವಾಮಿ ಹೇಳ್ತಕ್ಕಂಥದ್ದು, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಈಗ ಪರಲೋಕವನ್ನು ತೆಗೆದುಕೊಂಡಾಗ ತಂದೆ, ಮಗ, ಪವಿತ್ರಾತ್ಮ, ಈ ಮೂರನ್ನು ನಾವು ಏನು ಹೇಳ್ತೇವೆ? ಒಬ್ಬರೇ. ಅವರ ಆಲೋಚನೆ ಒಂದೇ, ಅವರ ಯೋಜನೆಗಳು ಒಂದೇ. ಇದೊಂದು ಮರ್ಮ ಇರ್ಬೋದು ನಮಗೆ. ಆದರೆ ಏನನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ, ಈ ಗಂಡ ಹೆಂಡತಿರು ಸಹ ಬೇರೆ ಬೇರೆಯೇ. ಆದರೆ ಸತ್ಯವೇದದವರು ಏನಾಗ್ತಾರೆ, ಮದುವೆ ಆದಮೇಲೆ ಒಂದೇ ಶರೀರ, ಒಂದೇ ಆತ್ಮ ಇರಬೇಕು, ಒಂದೇ ಆಲೋಚನೆ ಇರಬೇಕು ಎಂಬುದಾಗಿ. ವಿಭಿನ್ನವಾದ ಭಿನ್ನಾಭಿಪ್ರಾಯಗಳು ಮದುವೆಯಲ್ಲಿ ಯಾಕೆ ಉಂಟಾಗ್ತವೆ ಎಂಬುದಾಗಿ ಹೇಳುವಾಗ ನಾನು ಬೇರೆ, ನೀನು ಬೇರೆ,
ನನ್ನ ಆಲೋಚನೆ ಬೇರೆ, ನಿನ್ನ ಆಲೋಚನೆ ಬೇರೆ, ನಿನ್ನ ಊಟ ಬೇರೆ, ನನ್ನ ಊಟ ಬೇರೆ, ಈ ರೀತಿಯಲ್ಲಿ ವ್ಯತ್ಯಾಸಗಳು ಬಂದಾಗ ನಾವು ಒಂದೇ ಶರೀರವಾಗಿರಲು ಸಾಧ್ಯವಿಲ್ಲ. ಈಗ ನಾವು ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಲೇಖಕರು ತುಂಬಾ ಚೆನ್ನಾಗಿ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 17ನೇ ವಚನದಲ್ಲಿ ಯಾವ ರೀತಿ ಮೋಶೆಯು ಮದುವೆ ವಿಚ್ಛೇದನದ ಒಂದು ಪತ್ರಿಕೆಯನ್ನು ನೀವು ಕೊಡಬೇಕು ಅಂತ ಬರೆಯಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. ಖಂಡಿತವಾಗಿಯೂ ಸ್ವಾಮಿನೇ ಸ್ಪಷ್ಟವಾಗಿ ಹೇಳ್ತಾನೆ, ಮೋಶೆಯ ಉದ್ದೇಶ ನೀವಿಬ್ಬರು ಬೇರೆ ಬೇರೆ ಆಗಬೇಕೆಂಬುದ ಗೊತ್ತಿಲ್ಲ. ಆದರೆ 18ನೇ ವಚನ ಹೇಳ್ತಕ್ಕಂಥದ್ದು, ಮೋಶೆಯು ನಿಮ್ಮ ಮೊಂಡತನವನ್ನು ನೋಡಿ ನಿಮ್ಮ ಹೆಂಡತಿಯರನ್ನು ಬಿಟ್ಟು ಬಿಡುವುದಕ್ಕೆ ಅಪ್ಪಣೆ ಕೊಟ್ಟನು, ಆದರೆ ಆದಿಯಿಂದಲೂ ಹಾಗೆ ಇರಲಿಲ್ಲ. ಆದಿಯಿಂದಲೂ ಈ ಪವಿತ್ರವಾದ ಮದುವೆ ಎಂಬತಕ್ಕಂಥದ್ದು ಜೊತೆಯಾಗಿರಬೇಕು. ಯಾರು ವಿಧೇಯರಾಗಿ ನಂಬಿಗಸ್ತರಾಗಿರ್ತಾರೆ ಆ ಮದುವೆಯು ದೀರ್ಘಕಾಲವಾಗಿರ್ತದೆ. ಆ ಅಪನಂಬಿಕೆ ಇಲ್ಲ ಬಂದಾಗ ಆ ಮದುವೆಗಳು ಬಿದ್ದೋಗ್ತವೆ ಬೇಗ. ಈ ಒಂದು ದೃಷ್ಟಾಂತದ ಮೂಲಕವಾಗಿ ಸ್ವಾಮಿ ಏನು ತಿಳಿಸ್ತಾ ಇದ್ದಾನೆ ಅಂದರೆ, ಎರಡು ಒಂದು ಅಪವಿತ್ರವಾದಂಥ ಜನ ಒಟ್ಟಾಗ್ತಾ ಇದ್ದಾರೆ. ಈಗ ಮದುವೆ ಆಗುವಾಗ ಹುಡುಗಿ ಯಾರು ಗೊತ್ತಿರಲ್ಲ, ಹುಡುಗ ಯಾರು ಗೊತ್ತಿರಲ್ಲ, ಆದರೆ ಅವರು ಜೊತೆ ಆದಾಗ ಅವರ ಸಂಬಂಧ ನಿಕಟವಾಗಿರ್ತದೆ. ಅದೇ ರೀತಿಯಲ್ಲಿ ಸ್ವಾಮಿ ಹೇಳ್ತಾನೆ, ನಾವು ಸಭೆಯಾಗಿ ಒಂದು ಅಪವಿತ್ರವಾದ ಮೊದಲಗಿತ್ತಿ, ಆದರೆ ಪವಿತ್ರವಾದಂಥ ರಕ್ಷಕನ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಬೆಳೆಸ್ಕೊಳ್ತೇವೆ. ದೇವರು ಹೇಳ್ತಾನೆ, ನಿಮ್ಮನ್ನು ನಾನು ಶಾಶ್ವತವಾದ ಪ್ರೇಮದಿಂದ ಪ್ರೀತಿಸುತ್ತಿದ್ದೇನೆ. ಆ ದೃಷ್ಟಾಂತಗಳನ್ನು ಮುಂದೆ ನಾವು ಹೋಶೇಯನ ಮೂಲಕವಾಗಿ ಕರೀಲಿಕ್ಕೆ ಹೋಗ್ತೇವೆ. ದೇವರು ಪದೇ ಪದೇ ನಮ್ಮನ್ನು, ನೀವು ನನ್ನ ಕಡೆ ಹಿಂದಕ್ಕೆ ತಿರುಗಬೇಕು, ನೀವು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತೇನೆ ಎಂಬುದಾಗಿ ಈ ಮದುವೆಯ ದೃಷ್ಟಾಂತದ ಮೂಲಕವಾಗಿ ನಮಗೆ ಸ್ವಾಮಿ ತಿಳಿಸುವಂತನಾಗಿದ್ದಾನೆ. ಇಲ್ಲಿ ಅಂತ್ಯದಲ್ಲಿ ನೀವು ನೋಡ್ತೀರಾ, ಈ 3 ವಿಚಾರಗಳನ್ನ ಮಾಡಿದ್ರೆ ದೇವರನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ. ಅದನ್ನ ಸ್ವಲ್ಪ ಭಾಷಾಂತರ ಮಾಡಿ. ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸಹಪಾಠಿಯನ್ನು ಕ್ಷಮಿಸಬೇಕು. ಪತಿ ಪತ್ನಿಯನ್ನು ಕ್ಷಮಿಸಬೇಕು, ಪತ್ನಿ ಪತಿಯನ್ನು ಕ್ಷಮಿಸಬೇಕು. ನಂಬರ್ 1 ಕ್ಷಮಿಸಬೇಕು. ಎರಡನೇದಾಗಿ ಎಲ್ಲರೂ ತಪ್ಪು ಮಾಡುವವರೇ, ಆದರೆ ಆ ತಪ್ಪುಗಳನ್ನು ಸ್ವೀಕಾರ ಮಾಡಬೇಕು. ಯಾಕಂದ್ರೆ ಸ್ವಾಮಿ ನನ್ನ ತಪ್ಪನ್ನು ಸ್ವೀಕಾರ ಮಾಡ್ತಾನೆ. ಓಕೆ, ನಾವು ಅಕ್ಸೆಪ್ಟ್ ಮಾಡಬೇಕು. ಎರಡನೇದು. ಓಕೆ, ಮೂರನೇದಾಗಿ ಯೇಸು ಕ್ರಿಸ್ತನು ನಮ್ಮನ್ನ ಹೇಗೆ ತನ್ನ ಮುಂದೆ ಇಟ್ಟಿದ್ದಾನೆ, ಹಾಗೆ ನಮ್ಮ ಪತಿ ಪತ್ನಿಯರನ್ನು ಸಹ ನಮ್ಮ ಮುಂದೆ ಇಡಬೇಕು. ಸೊ ಅವರಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು. ಖಂಡಿತವಾಗ್ಲು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮದುವೆಯಲ್ಲಿ ಇಷ್ಟು ಒಂದು ವಿಚಾರ ಪ್ರವಾದನೆಗೆ ಬೇಕಾಗುತ್ತೆ ಅಂತ ನಾನು ಕನಸು ನೆನೆಸಿರಲಿಲ್ಲ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ, ಸುಂದರವಾಗಿರ್ತಕ್ಕಂಥ ಅಂಶಗಳನ್ನ ಕಲಿತಾ ಇದ್ದೀವಿ. ಅದರಲ್ಲೂ ಕೆಲವು ಪದಗಳಲ್ಲಿ ಇಷ್ಟೆಲ್ಲ ಅರ್ಥವಿದೆಯಾ? ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳಲು ಮದುವೆಯನ್ನು ಅರ್ಥ ಮಾಡ್ಕೋಬೇಕಾ? ಎಷ್ಟು ಸುಂದರವಾಗಿರ್ತಕ್ಕಂಥ ಪಾಠ ಇದು. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಸುಂದರವಾಗಿರ್ತಕ್ಕಂಥ ಮೊದಲಗಿತ್ತಿ. ಪಾಸ್ಟರ್ ರಾಜದಾಸ್ ಹೇಳಿ. ದೇವರು ತನ್ನ ಸಭೆಯನ್ನು ಮೊದಲಗಿತ್ತಿಗೆ ಹೋಲಿಕೆ ಮಾಡಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ಕಾಣ್ತೇವೆ. ಎಜಿಕೇಲನ ಪುಸ್ತಕ 16ನೇ ಅಧ್ಯಾಯದಲ್ಲಿ ಓದುವಾಗ ಸ್ವಾಮಿ ಎಷ್ಟು ಆಸಕ್ತಿಯನ್ನು ವಹಿಸ್ತಾನೆ. ಆ ವಚನಗಳು ಭಾಳ ಸುಂದರವಾಗಿದೆ. 4ನೇ ವಚನದಿಂದ, ನಿನ್ನ ತಾಯಿ ಹಿತ್ತಿಯಳು ನಿನ್ನ ಜನನವನ್ನು ಕುರಿತು ಏನು ಹೇಳಲಿ? ನೀನು ಹುಟ್ಟಿದ ದಿವಸದಲ್ಲಿ ಯಾರು ನಿನ್ನ ಹೊಕ್ಕಳನ್ನು ಕೊಯ್ದು ಕಟ್ಟಲಿಲ್ಲ, ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ, ನಿನಗೆ ಉಪ್ಪನ್ನು ಸ್ವಲ್ಪವೂ ಸವರಲಿಲ್ಲ, ನಿನ್ನನ್ನು ಬಟ್ಟೆಯಲ್ಲಿ ಎಷ್ಟು ಮಾತ್ರವೂ ಸುತ್ತಲಿಲ್ಲ, ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಯಾರು ನಿನಗೆ ಇಂಥ ಸಹಾಯ ಮಾಡಲಿಲ್ಲ. ನಿನ್ನ ಜನನ ದಿವಸದಲ್ಲಿ ನೀನು ಏಸ್ಕೆ ಹೇಗಿದ್ದಿ? ನಿನ್ನನ್ನು ಬಯಲಿನಲ್ಲಿ ಬಿಸಾಡು ಬಿಟ್ಟರು. ನಾನು ಹಾದು ಹೋಗುತ್ತಾ ನಿನ್ನ ರಕ್ತದಲ್ಲೇ ಹೊರಡಾಡುತ್ತಿದ್ದ ನಿನ್ನನ್ನು ನೋಡಿ ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿದನು. ಹೌದು, ನೀನು ರಕ್ತದಿಂದ ಹೊಲೆಯಾಗಿದ್ದರೂ ಬದುಕು ಎಂದು ಹೇಳಿ ಬದುಕಿಸಿದನು. ಭೂಮಿಯಲ್ಲಿ ಮೊಳಕೆಯನ್ನೋ ಎಂಬಂತೆ ನಾನು ನಿನ್ನನ್ನು ಬೆಳೆಸಲು ನೀನು ಬಲಿತು ಪ್ರಾಯ ತುಂಬಿ ಅತಿ ಸುಂದರಿಯಾದಿ. ಈ ಜನಾಂಗ, ತಿರಸ್ಕರಿಸಲ್ಪಟ್ಟ ಜನಾಂಗವನ್ನು ಸ್ವಾಮಿ ಆರಿಸ್ಕೊಂಡು ಸ್ವಾಮಿ ಪೋಷಿಸಿ ಅವಳ ಭಾಳ ಸುಂದರವಾಗಿ ಬೆಳೆಸ್ತಾರೆ. ಇದು ಯಾರಿಗೆ ಹೋಲಿಕೆ ಆಗಿದೆ ಅಂತ ಹೇಳಿದ್ರೆ, ಇಸ್ರೇಲ್ ಜನಾಂಗಕ್ಕೆ. ಇಸ್ರೇಲ್ ಜನವನ್ನು ಸ್ವಾಮಿ ಆರಿಸ್ಕೊಂಡು, ಅವರು ಏನಾಗಿದ್ದರು? ಐಗುಪ್ತ ದೇಶದಲ್ಲಿ ಅವರು ಗುಲಾಮರಾಗಿದ್ದರು. ಅಂಥ ಜನಾಂಗವನ್ನು ಕರೆದು
ಅವ್ರನ್ನ ಹಾರಿಸ್ಕೊಂಡು ಪೋಷಿಸಿ ಬಂದಂಥ ಜನಾಂಗ ಭಾಳ ಸುಂದರವಾದ, ಇಡೀ ಲೋಕಕ್ಕೆ ಭಾಳ ಪ್ರಸಿದ್ಧವಾದರು, ಹೆಸರುವಾಸಿಯಾದರು. ಆದರೆ ಯಾವಾಗ ಅವರು ಪ್ರಸಿದ್ಧರಾದರು ಆಗ ಅವ್ರು ಏನಾದ್ರಂತೆ, ಮುಂದೆ ವಾಕ್ಯ ಹೇಳುತ್ತೆ, ಆದರೆ ನೀನು ಬಟ್ಟೆಲ್ಲದೆ ಬೆತ್ತಲೆ ಆಗಿದ್ದಿ, ನೀನು ಹಾದು ಹೋಗುತ್ತಾ ನನ್ನನ್ನು ನೋಡಲು ಇಗೋ ನೀನು ಮದುವೆಗೆ ಸಿದ್ಧಳಾಗಿದ್ದಿ, ಆಗ ನಾನು ನಿನ್ನ ಹೊದಿಕೆಯ ನೆರಿಗೆ ನಿನ್ನ ಮೇಲೆ ಹಾಕಿ ನಿನ್ನ ಮಾನವನ್ನು ಕಾಪಾಡಿದನು. ಇದಲ್ಲದೆ ನಾನು ನಿನಗೆ ಮಾತು ಕೊಟ್ಟು ಒಡಂಬಡಿಕೆ ಮಾಡಿಕೊಡದಿಂದ ನೀನು ನನ್ನವಳಾದಿ. ಅವರು ದೇವ್ರ ಮಕ್ಕಳಾದರು. ಇಸ್ರೇಲ್ ಜನಾಂಗ ದೇವ್ರಿಗೆ ಸ್ವಕೀಯ ಪ್ರಜೆ ಆದರು, ಪ್ರಿಯಳಾದಂಥ ಸತಿ ಆದರು. ದೇವರನ್ನು ವಿವಾಹಗೊಂಡ ಅಂತ ಹೇಳ್ತಾರೆ. ಆ ವಿವಾಹಗೊಂಡಂಥ ಸ್ತ್ರೀ ಮುಂದೆ ನೋಡುವಾಗ ಆಕೆ ದೇವರಿಗೆ ದ್ರೋಹ ಮಾಡದಂತೆ. ಅವರು ಸತ್ಯ ದೇವರನ್ನು ಹೊರತಾಗಿಯೂ ಸಹ ಅವರು ಮಿಥ್ಯ ದೇವತೆಗಳನ್ನು, ಅನ್ಯ ದೇವತೆಗಳನ್ನು ಅವಲಂಬಿಸಿ ಪತಿದ್ರೋಹ ಮಾಡಿದ್ರಂತೆ. ಪತಿದ್ರೋಹ ಮಾಡಿದ ಪ್ರಯುಕ್ತವಾಗಿ ದೇವರಿಗೆ ಭಾಳ ದುಃಖ ಆಗುತ್ತೆ. ನಿನ್ನನ್ನು ಇಂಥ ಸ್ಥಿತಿನ ತಂದು ಇಂಥ ಉನ್ನತ ಸ್ಥಿತಿ ತಂದ್ರೂ ಸಹ ಮತ್ತೆ ನನಗೇನು ಮಾಡಿದೆ, ದ್ರೋಹ ಮಾಡಿದೀಯಾ. ಇದು ಹೇಗೆ ವೈವಾಹಿಕ ಜೀವಿತದಲ್ಲಿ ಪತಿಗೆ ಪತ್ನಿ ದ್ರೋಹ ಮಾಡ್ತಾಳೆ, ಹಾಗೆ ಇಸ್ರೇಲ್ ಜನಾಂಗ ನಿಜವಾದ ದೇವರಿಗೆ ದ್ರೋಹ ಮಾಡಿ ದೂರ ಆದರು. ಆದರೂ ಸಹ ಸ್ವಾಮಿ ಅವ್ರನ್ನ ತಾತ್ಸಾರ ಮಾಡಲಿಲ್ಲ. ಅಂತಹ ದ್ರೋಹ ಮಾಡಿದಂಥ, ಆಧಾರ ಮಾಡಿದಂಥ 14ನೇ ವಚನ ಹೇಳುತ್ತೆ ನೋಡಿ, ನಾನು ನಿನಗೆ ಅನುಗ್ರಹಿಸಿದ ನನ್ನ ವೈಭವದಿಂದ ನಿನ್ನ ಸೌಂದರ್ಯವು ಪರಿಪೂರ್ಣವಾಯಿತು, ನಿನ್ನ ಚೆಲುವಿಕೆಯ ಹೆಸರು ವಾಸಿಯು ಜನಾಂಗಗಳ ಹಬ್ಬಿತ್ತು, ಇದು ಕರ್ತನಾದ ಯೆಹೋವನ ನುಡಿ. ಇಡೀ ಲೋಕಕ್ಕೆ ಇಸ್ರೇಲ್ ಜನಾಂಗ ಇವಾಗಲೂ ಅಷ್ಟೇ. ಅವರು ದೇವರನ್ನು ತಿರಸ್ಕರಿಸಿದ್ದಾಗ್ಯೂ ಸಹ, ಯೇಸು ಸ್ವಾಮಿ ಮೆಸ್ಸಿಯ ಎಂದು ಅಂಗೀಕರಿಸಿದ್ದಾಗ್ಯೂ ಸಹ ದೇವರು ಅವರನ್ನು ಆಶೀರ್ವಾದ ಮಾಡಿದ್ದಾನೆ. ಇಡೀ ಲೋಕಕ್ಕೆ ಇಸ್ರೇಲ್ ಜನಾಂಗ ಬಹಳ ಹೆಸರುವಾಸಿಯಾದ ಜನಾಂಗ. ಇಲ್ಲೇ ನಾನು ತಮಾಷೆಗೆ ಕೆಲವರು ಹೇಳ್ತಾರೆ, ಪರಸ್ತ್ರೀಯನ್ನು ಮೋಹಿಸ್ಬೇಡ ಅಂತಾರೆ. ಇಲ್ಲ, ನಾವು ಬರೀ ನೋಡ್ತಾ ಇದ್ದೀವಿ, ಮೋಹಿಸ್ತಾ ಇಲ್ಲ, ಸುಮ್ಮನೆ ನೋಡ್ತೀವಿ ಅಂತ. ಇಲ್ಲಿ ಎಷ್ಟು ಚೆನ್ನಾಗಿ ಮದುವೆ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ, ಬೇರೆ ದೇವರುಗಳನ್ನು ಕೂಡ ನೀನು ನೋಡಬೇಡ, ಆರಾಧಿಸೋದು ಎರಡನೇದು, ನೋಡಲೂ ಬೇಡ ಅನ್ನೋ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಮದುವೆ ಅಂತಕ್ಕಂಥ ವಿಷಯದಲ್ಲಿ ದೇವರು ನಮಗೆ ಆತನನ್ನು ಅರ್ಥ ಮಾಡಿಕೊಳ್ಳಲು, ಆತನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ಎಷ್ಟು ಸುಂದರವಾಗಿರ್ತಕ್ಕಂಥದ್ದನ್ನು ಹೇಳ್ಕೊಟ್ಟಿದ್ದಾರೆ. ಮುಂದುವರಿಸಿ ಪಾಸ್ಟರ್. 15ನೇ ವಚನ ಹೇಳುತ್ತೆ, ಆದರೆ ನೀನು ನಿನ್ನ ಸೌಂದರ್ಯದಲ್ಲಿಯೇ ನಂಬಿಕೆ ಇಟ್ಟು ನಾನು ಪ್ರಸಿದ್ಧಳಾಗಿದ್ದೇನಲ್ಲ ಎಂದು ಹುಬ್ಬಿಕೊಂಡು ಸುಳ್ಳೆತನೆ ಮಾಡಿದೆ, ಹಾದು ಹೋಗುವ ಪ್ರತಿಯೊಬ್ಬನ ಸಂಗಡ ಮಿತಿಮೀರಿ ಆಧಾರ ಮಾಡಿದೆ. ಅವರು ಕಣ್ಣು ದೇವತೆನೆಲ್ಲ ಪೂಜೆ ಮಾಡಿ ಶುರು ಮಾಡಿದ್ರು. ಅವ್ರು ಚೆನ್ನಾಗಿ ಗೊತ್ತು. ನನಗೆ ಭಾಳ ದುಃಖ ಅನಿಸುತ್ತೆ, ಸಾಲೋಮೋನ್ ರಾಜನಿಗೆ ದೇವರ ದರ್ಶನ ಕೊಟ್ಟ, ಸಜೀವಳ ದೇವರ ದರ್ಶನ ಆಯಿತು. ಒಂದು ಸರಿಲ್ಲ, 2-3 ಸರಿ ಸ್ವಾಮಿ ನೇರವಾಗಿ ಮಾತಾಡಿ ಅವನಿಗೆ ಅಧಿಕವಾಗಿ ಆಶೀರ್ವಾದ ಮಾಡ. ಆದರೆ ಅಂತಹ ರಾಜ ಏನು ಮಾಡ್ತಾನೆ, ಸೂರ್ಯ ಚಂದ್ರ ನಕ್ಷತ್ರ ಗಗನ ಮಂಡಲಕ್ಕೆ ಎಲ್ಲ ಅವನು ಆರಾಧನೆ ಮಾಡಲಿಕ್ಕೆ. ನಾನು ಒಂದು ಸಂದೇಶ ಬರೆದಿದ್ದೆ ಪಾಸ್ಟರ್ ರಾಜದಾಸ್ ಅವರೇ, ವಾಸ್ ಸಾಲಮೋನ್ ರಿಯಲಿ ವೈಸ್ ಅಂತ ಒಂದು ಪ್ರಸಂಗ ಬರೆದಿದೆ. ಯಾಕೆಂದರೆ ಬುದ್ಧಿವಂತಿಗೆ, ನಮಗೆ ಇದೇ ಬುದ್ಧಿವಂತಿಗೆ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರನೇ ಬುದ್ಧಿವಂತಿಕೆ ಅಂತ ನಾವು ಅನ್ಕೋತೀವಿ. ಆದರೆ ಆತ ತನ್ನ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳಲು ಬೇರೆ ರಾಜ್ಯದಿಂದ ಸ್ತ್ರೀಯನ್ನು ಪಡೆದು ಅವರ ಮೂಲಕ ಅವರ ದೇವರುಗಳನ್ನು ಪರಿಚಯ ಮಾಡಿಕೊಂಡು ಅವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ತುಂಬ ದುಃಖಕರ. ಏನಂತ ಅದಕ್ಕೆ ದೇವ್ರು ಹೇಳ್ದ, ಅನ್ಯರ ಸಂಗಡ ಸೇರಿ ಇಜ್ಜೋಡಾಗಬೇಡ್ರಿ, ನೀವೇನಾಗ್ತೀರ, ನನಗೆ ದ್ರೋಹ ಮಾಡ್ತೀರಾ ಅಂತ ಹೇಳ್ದ. ಆ ವಾಕ್ಯವನ್ನು ನೇರವಾಗಿ ಹೇಳಿದ್ರು ಸಹ ಇಸ್ರೇಲ್ ಜನರು ಮಾಡಿದ್ರು, ಅರಸರು ಮಾಡಿದ್ರು. ಈ ರೀತಿಯಾಗಿ ಪತಿ ದ್ರೋಹ ಮಾಡಿ, ದೇವರಿಗೆ ದ್ರೋಹ ಮಾಡಿ, ದೇವರಿಗೆ ಕೋಪಕ್ಕೆ ಅವರು ಪಾತ್ರರಾದರು. ಮುಂದೆ ಹೋಗೋಣ. ಎಲ್ಲರಿಗೂ ಇನ್ನೂ ಇದಕ್ಕೊಂದು ಉತ್ತರನೇ ಸಿಕ್ಕಿಲ್ಲ. ಈ ಪಾಠದ ಭಾಗಕ್ಕೆ ನಾವು ಬರುವುದಾದರೆ, ದೇವರು ಪಾಪ ಒಂದು ಒಳ್ಳೆಯ ಭಕ್ತನಿಗೆ ಈ ರೀತಿಯಾದ ಸ್ತ್ರೀಯನ್ನು ಮದುವೆ ಮಾಡ್ಕೊ ಅಂತ ಹೇಳ್ತಾರೆ. ಏನು ಹೇಳುತ್ತೆ ಇದು ಪಾಸ್ಟರ್ ಮುತ್ತು ಮ್ಯಾಥ್ಯೂ? ಹುಷೇನ ಬಳಿಗೆ ದೇವರು ಬಂದು ಒಂದು ಸಾರಿ ಹೇಳ್ತಾನೆ, ಹುಷೇನೆ ನೀನು ಒಬ್ಬ ಜಾರ ಸ್ತ್ರೀಯನ್ನ ಮದುವೆ ಮಾಡ್ಕೊಳ್ಬೇಕು, ಆಕೆಯಿಂದ ಹುಟ್ಟುವಂತಹ ಮಕ್ಕಳನ್ನ ನಿನ್ನ ಮಕ್ಕಳನ್ನಾಗಿ ಸ್ವೀಕಾರ ಮಾಡಿ ಅವ್ರನ್ನ ಸೇರಿಸ್ಕೊಳ್ಬೇಕು ಎಂಬುದಾಗಿ ದೇವರ ಒಂದು ವಾಣಿ ಆತನಿಗೆ ಬರುತ್ತೆ. ನಾವು ನೋಡೋದಾದ್ರೆ ಯಾಕೆ ದೇವರು ಇಂತಹ ಒಂದು ನುಡಿಯನ್ನ ನುಡಿದ ಎಂಬುದಾಗಿ ನಾವು ನೋಡೋದಾದ್ರೆ, ಈ ಜಾರ ಸ್ತ್ರೀ ಇಲ್ಲವೇ ವ್ಯಭಿಚಾರ ಮಾಡುವಂತಹ ಈ ಒಬ್ಬ ಸ್ತ್ರೀ ಯಾರಿಗೆ ಸೂಚನೆಯಾಗಿದೆ ಎಂಬುದಾಗಿ ನೋಡುವಾಗ, ಅನ್ಯ ದೇವತೆಗಳ ಬಳಿಗೆ ಸೆಳೆಯಲ್ಪಟ್ಟಿರುವಂತಹ ಇಸ್ರೇಲ್ ಜನಾಂಗವನ್ನ ಸೂಚಿಸುವಂಥದ್ದಾಗಿದೆ. ಇವರೆಲ್ಲರೂ ಕೂಡ ದೇವರಿಗೆ ವಿಮುಖರಾಗಿ ದೇವರ ಬಳಿಯಲ್ಲೇ ಇದ್ದು ದೇವರಿಗೆ ಚೂರಿ ಹಾಕುವಂತಹ ಒಂದು ಭಯಾನಕ ಕೆಲಸವನ್ನು ಮಾಡ್ತಾರೆ. ದೇವರನ್ನು ಮುಗಿತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ದೇ ಟರ್ನಿಂಗ್ ಟುವರ್ಡ್ಸ್ ದ ಹೀದನ್ ಗಾಡ್ಸ್. ಅದು ಬಹಳ ವಿಪರ್ಯಾಸ, ಬಹಳ ದುಃಖಕರ. ಇದನ್ನು ಅರ್ಥೈಸಿ ಹೇಳಲು ಅವರಿಗೆ ಯೋಷೇನಿಗೆ ದೇವರು ಹೇಳ್ತಾನೆ, ನೀನು ಹೋಗಿ ಒಬ್ಬ ವ್ಯಭಿಚಾರಣಿಯನ್ನು ಮದುವೆ ಆಗುವ ಎಂಬುದಾಗಿ. ಈ ವ್ಯಭಿಚಾರಣೆಯ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಪ್ರಸ್ತಾಪಗಳುಂಟು. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡೋದಾದರೆ ಒಬ್ಬ ಜಾರ ಸ್ತ್ರೀಯ ಕುರಿತಾಗಿ ಸತ್ಯವೇದ ಈ ರೀತಿ ಹೇಳುತ್ತೆ.
ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ 1-2 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು ಮತ್ತು ಭೂ ನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಈ ಜಾರ ಸ್ತ್ರೀಯ ಕುರಿತಾಗಿ ಇಲ್ಲಿ ಪ್ರಸ್ತಾಪನೆಯನ್ನ ಇಲ್ಲಿ ಯೋಹಾನನು ಮಾಡ್ತಾ ಇದ್ದಾನೆ. ಈ ಜಾರ ಸ್ತ್ರೀ ಯಾರು ಎಂಬುದಾಗಿ ನಾವು ನೋಡೋದಾದ್ರೆ, ಸಮಾಜದಲ್ಲಿ ಕ್ರೈಸ್ತಿಯ ಸಭೆಯಲ್ಲಿ ಅತಿ ದೊಡ್ಡ ಸಭೆಯಾಗಿ ಕರೆಯಲ್ಪಟ್ಟಿರುವಂತಹ ಒಂದು ಸಭೆಗೆ ಸೂಚನೆಯಾಗಿ ನಾವು ಕಾಣ್ತಿದ್ದೇವೆ. ಈ ಒಂದು ಸಭೆ ಕುರಿತಾಗಿ ದೇವರು ಏನ್ ಹೇಳ್ತಿದ್ದಾನೆಪ್ಪ ಅಂತಂದ್ರೆ, ಜಾರ ಸ್ತ್ರೀ, ವ್ಯಭಿಚಾರ ಮಾಡಿರುವಂತಹ ಸ್ತ್ರೀ, ನಾನು ಹೇಳಿರುವಂತಹ ಮಾತುಗಳನ್ನಲ್ಲದೆ ತನ್ನ ಮಾರ್ಗಗಳನ್ನ ಸೃಷ್ಟಿಸಿಕೊಂಡು ಅದನ್ನ ಪಾಲನೆ ಮಾಡಿಕೊಂಡು ಬರುತ್ತಿರುವಂತಹ ಒಂದು ಸಭೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಆ ಒಂದು ಸಭೆಗೆ ಅತಿ ಭಯಂಕರವಾದಂತಹ ದಂಡನೆ ಉಂಟು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅಷ್ಟೇ ಅಲ್ಲ, 18ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 1-4 ವಾಕ್ಯಗಳಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಒಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನು ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾಗಿ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು ಬಾಬೇಲ್ ಎಂಬ ಮಹಾನಗರಿ ಬಿದ್ದಳು. ಈ ಜಾರ ಸ್ತ್ರೀ ಕೊನೆಗೆ ಏನಾಗ್ತಾಳಪ್ಪ ಅಂತಂದ್ರೆ, ನಾಶವಾಗ್ತಾಳೆ, ಹಾಳಾಗಿ ಹೋಗ್ತಾಳೆ. ದೇವರು ಆ ಒಂದು ಸಭೆಯನ್ನು ಹಾಳು ಮಾಡ್ತಾನೆ ಎಂಬುದಾಗಿ ಒಂದು ಸೂಚನೆಯಾಗಿ ದೇವರು ಈ ಒಂದು ಪಾಠದ ಮುಖಾಂತರ ನಮಗೆ ತಿಳಿಸ್ತಿದ್ದಾರೆ. ಆದ್ದರಿಂದ ಈ ಒಂದು ಸತ್ಯದ ದೇವರ ಮಕ್ಕಳಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಜಾರ ಸ್ತ್ರೀಯಿಂದ ದೂರ ಉಳಿಯಬೇಕು. ಸತ್ಯ ಸಭೆಯಲ್ಲಿ ನಾವು ಸದಾಕಾಲ ಜೀವಿಸುವಂತವರಾಗಿರ್ಬೇಕು. ದೇವರು ನಮಗೇನು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟೇ ದೂರ ಹೋಗಿದ್ರು ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ತಿರ್ಗಾ ಸ್ವೀಕಾರ ಮಾಡ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾರೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಪ್ರವಾದನೆಗಳನ್ನ ಅರ್ಥಭರಿತವಾಗಿ ಯಾವ ರೀತಿ ಅರ್ಥ ಮಾಡಿಕೊಳ್ಳುವುದು ಎಂಬತಕ್ಕಂಥ ವಿಚಾರವನ್ನ ಮದುವೆ ಎಂಬತಕ್ಕಂಥ ವಿಚಾರದಿಂದ ಕಲಿತಾ ಇದ್ದೀವಿ. ಮದುವೆ ಅಂತ ನಾವು ಮಾತಾಡುವಾಗ ಇಸಾಕನಿಗೆ ಮತ್ತು ರೆಬೆಕ್ಕಾಳಿಗೆ ನಡೆದಂಥ ಮದುವೆ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು. ಆದರೆ ಆ ವಿಚಾರಕ್ಕೆ ನಾವು ಹೋಗುವ ಮುನ್ನ ಪಾಸ್ಟರ್ ರಾಜದಾಸ್, ಅಬ್ರಾಮನು ಯಾಕೆ ಈ ವಂಶದಲ್ಲೇ ಸೊಸೆಯನ್ನು ತೆಗೆದುಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ? ಅಬ್ರಾಮನು ದೇವರಿಗೆ ವಿಧೇಯನಾಗಿದ್ದ ಅಂತ ಈ ವಾಕ್ಯದಲ್ಲಿ ತಿಳ್ಕೊಳ್ಬೇಕು. ಯಾಕಂದ್ರೆ ದೇವರು ಇಸ್ರೇಲ್ ಜನರಿಗೆ ಆಜ್ಞಾಪಿಸಿದ, ನೀವು ಅನ್ಯರ ಸಂಗಡ ಸೇರಿ ಇಜ್ಜೋಡಾಗಬೇಡ್ರಿ. ಯಾಕಂತ ಹೇಳಿದ್ರೆ ಸ್ವಾಮಿ ಹಾದಿಯಲ್ಲೇ ಗೊತ್ತಿತ್ತು ಅಂತ್ಯದಲ್ಲಿ ಏನಾಗತ್ತೆ ಎಂಬುದಾಗಿ. ಇಸ್ರೇಲರು ಬಹುಶಃ ಅನ್ಯರ ವಿವಾಹಗೊಂಡ್ರೆ ಏನಾಗ್ತಾರೆ, ನನ್ನನ್ನು ಮರೆತು ಬಿಡ್ತಾರೆ, ನನಗೆ ದ್ರೋಹ ಮಾಡ್ತಾರೆ ಎಂಬುದಾಗಿ ಗೊತ್ತಿದ್ದ ಪ್ರಯುಕ್ತವಾಗಿ ಸ್ವಾಮಿ ಹೇಳ್ದ, ಅನ್ಯರ ಸಹವಾಸ ಮಾಡಬೇಡಿ, ಅವರಿಗೆ ನಿಮ್ಮ ಗಂಡು ಮಕ್ಕಳನ್ನು ಅವ್ರ ಹೆಣ್ಮಕ್ಳು ಕೊಡಬೇಡಿ, ಅವ್ರ ಹೆಣ್ಮಕ್ಳನ್ನ ನಿಮ್ಮ ಗಂಡು ಮಕ್ಳು ತರಬೇಡಿ ಅಂತೇಳಿ ದೇವರು ನೇರವಾಗಿ ಆಜ್ಞಾಪನೆ ಮಾಡಿದ. ಅದನ್ನು ಅಬ್ರಾಮ ಸತ್ಯವನ್ನು ತಿಳ್ಕೊಂಡು ತನ್ನ ಹಿರಿಯ ಸೇವಕನಂತ ಎಲಿಯಾಜರನ್ನು ಕರೆದು ಆತನಿಗೆ ಹೇಳ್ತಾನೆ, ನೋಡಪ್ಪ, ನಿನಗೊಂದು ದೊಡ್ಡ ಜವಾಬ್ದಾರಿ ಕೊಡ್ತೀನಿ, ನಾನು ಇರಲಿ ಹೋಗಲಿ, ನನ್ನ ಮಗನಿಗೆ ನೀನು ನಮ್ಮ ಸಂಬಂಧಿಕರನ್ನೇ ಹೆಣ್ಣು ತರಬೇಕು ಹೊರತು ಈ ಲೋಕಲ್ ಸ್ಥಳೀಯ ಹೆಣ್ಮಕ್ಳನ್ನ ತರಬೇಡ, ಅನ್ಯ ಹೆಣ್ಮಕ್ಳನ್ನ ತರಬೇಡ ಅಂತ ಆಜ್ಞಾಪಿಸ್ತಾನೆ. ಯಾಕಂತ ಹೇಳಿದ್ರೆ ಅಬ್ರಾಮನಿಗೆ ಗೊತ್ತಿತ್ತು, ಬಹುಶಃ ನನ್ನ ಮಗನಿಗೆ ಅನ್ಯ ಸ್ತ್ರೀಯರನ್ನು ಮದುವೆ ಆದರೆ ಇವನು ನಿಜ ದೇವರನ್ನು ಮರ್ತು ಬಿಡ್ತಾನೆ, ದೇವ್ರಿಗೆ ದ್ರೋಹ ಮಾಡ್ತಾನೆ. ನಾನು ಹೇಗೆ ನಿಷ್ಠಾವಂತನಾಗಿದ್ದೆ, ನಂಬಿಗಸ್ತನಾಗಿ, ಹಾಗೆ ನನ್ನ ಮಗನೂ ಉಳಿಬೇಕು ಎಂಬುದಾಗಿ ಹೇಳಿ ಎಲಿಯಾಜರನಿಗೆ ಆಜ್ಞಾಪನೆ ಮಾಡಿ ಕಳಿಸ್ತಾನೆ. ಆದರೂ ಅವನು ಪ್ರಶ್ನೆ ಮಾಡ್ತಾನೆ, ಬಹುಶಃ ನಾನು ಹೋಗಿ ಸಿಗದೆ ಏನು ಮಾಡೋದು ಅಂತ. ನೀ ಧೈರ್ಯ ಹೋಗು, ನಂಬಿಕೆಯಿಂದ ನನ್ನ ದೇವರು ಖಂಡಿತ ಅನುಗ್ರಹಿಸ್ತಾನೆ. ಅದಕ್ಕೆ ಅವನು ಯೆಹೋವ ಈರೆ ಅಂತೇಳಿ ಆತನಿಗೆ ಅನುಭವ ಆಗಿತ್ತು ಮೊದಲೇ. ಮಗನ್ನ ಬಲಿ ಕೊಡುವಾಗ ಸ್ವಾಮಿ ಬಲಿ ಕೊಡಲಿಲ್ಲ, ಅನುಗ್ರಹ ಮಾಡ್ದ. ಅದೇ ರೀತಿ ನನ್ನ ಮಗನಿಗೂ ಸಹ ತಕ್ಕ ಸೂಕ್ತ ಹೆಣ್ಮಗಳನ್ನು ಕೊಡ್ತಾನೆ ಎಂಬ ವಿಶ್ವಾಸ ಅಬ್ರಾಮನಿಗಿತ್ತು. ಆ ವಿಶ್ವಾಸದ ಮೇರೆಗೆ ಹೋಗ್ತಾನೆ. ಆ ಚರಿತ್ರೆ ನಮಗೆಲ್ಲ ಗೊತ್ತಿದೆ. ಈ ಉದ್ದೇಶ ಯಾಕೆ ನಾವು ಇವತ್ತು ಕಲಿಬೇಕಂತ ಹೇಳಿದ್ರೆ, ಇವತ್ತು ನಾವೆಲ್ಲ ಕೊನೆ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಅನೇಕ ಕ್ರೈಸ್ತಿಯ ಕುಟುಂಬದ ಇದೇ ಸಮಸ್ಯೆ ಇನ್ನೂ ಇದೆ. ಅನೇಕರಿಗೆ ಡೌಟ್ ಇದೆ, ನನ್ನ ಮಗನಿಗೆ ಒಳ್ಳೆ ಹೆಣ್ಣು ಸಿಗ್ತಾ ಇಲ್ಲ, ನನ್ನ ಮಗಳಿಗೆ ಗಂಡು ಸಿಗ್ತಾನೆ ಅಂತೇಳಿ ಅನ್ಯ ವಿವಾಹಗಳನ್ನು ಆಗೋದು ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ಇವತ್ತು ಏನಾಗ್ತಿದೆ ಅಂದರೆ, ಸಂಧಾನ ಮಾಡಿಕೊಂಡು ಸತ್ಯವನ್ನು ಅವರು ಸಭೆ ಬಿಟ್ಟು ಹೋಗ್ತಾ ಇದ್ದಾರೆ. ಇದನ್ನ ಯಾವ ರೀತಿ ನಾವು ಪ್ರವಾದನೆಯನ್ನ ಓದೋದಕ್ಕೆ ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬಹುದು ಪಾಸ್ಟರ್ ಪ್ರಸನ್ನ? ಪ್ರವಾದನೆ ಅಂದರೆ ಇದು ಹಿಂದೆ ಆದಿಕಾಂಡದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತಿಗೆ ಸೂಚಕ ಆಗ್ತದೆ. ಓಕೆ, ಮುಂದೆ ಬರ್ತಕ್ಕಂಥದಕ್ಕೂ ಇದೇ ದೃಷ್ಟಾಂತಗಳು. ಓಕೆ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಮ್ಯಾರೇಜ್ ಹಿಯರ್.
ಇಲ್ಲ, ಖಂಡಿತವಾಗಿಲ್ಲ. ಮದುವೆ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಮದುವೆ ಮಾಡ್ಕೋಬೇಕು ಅಂತಿಲ್ಲ. ದೇವರಿಂದ ಯಾವ ರೀತಿ ಈ ನೂತನವಾಗಿರ್ತಕ್ಕಂಥ ಲೋಕದಲ್ಲಿ ನೂತನವಾಗಿರ್ತಕ್ಕಂಥ ಆಲೋಚನೆಗಳು ಬರ್ತಾ ಇದೆ. ನಮ್ಮ ಡಾಕ್ಟರ್ ನಿಶಿಕಾಂತ್ ಬೋರ್ಗೆ ಹೇಳ್ತಾ ಇದ್ದಾರೆ, ವರ್ಲ್ಡ್ ಇಸ್ ನೌ ಫಿಲ್ಡ್ ವಿತ್ ಲಿಬರಲ್ ಕ್ರಿಶ್ಚಿಯನ್ಸ್ ಅಂತ. ತುಂಬ ಒಂದು ಹಗುರವಾಗಿ ಕೆಲವು ವಿಚಾರಗಳನ್ನು ತೆಗೆದುಕೊಳ್ತಾನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಅನ್ಯರ ಜೊತೆ ಇಜ್ಜೋಡರಾಗಬೇಡಿ. ಇಟ್ ಇಸ್ ನಾಟ್ ಅಟ್ ಆಲ್ ಟಾಕಿಂಗ್ ಅಬೌಟ್ ಮ್ಯಾರೇಜ್. ಏನಂತೀರಾ ಪಾಸ್ಟರ್ ರಾಜದಾಸ್? ಇದು ನಮ್ಮ ಸೃಷ್ಟಿಕರ್ತನಿಂದ ನಾವು ಸೃಷ್ಟಿಯಾದ ಪ್ರಯುಕ್ತವಾಗಿ ಆ ಸೃಷ್ಟಿಕರ್ತನಿಗೆ ನಿಷ್ಠೆವಂತರು ಉಳಿಬೇಕು. ನಮ್ಮ ನಿಷ್ಠತೆ ಯಾವ ಉಳಿತದೆ ಅಂತ ಹೇಳಿದ್ರೆ, ನಾವು ಪತಿದ್ರೋಹ ಮಾಡಿದಾಗ ಮಾತ್ರ. ಈಗಾಗಲೇ ಹೋದ್ದು ವಶಿಯ ಗೋಮೆರಳನ್ನು ಸ್ವಾಮಿ ಅವ್ರು ದ್ರೋಹ ಮಾಡಿದ್ರು ವಿವಾಹಗೊಳ್ಳಿಕ್ಕೆ ಮಾಡಿದ್ರು. ನಾವು ದ್ರೋಹ ಮಾಡಿದ್ರು ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿ, ನಾವು ದೇವ್ರನ್ನ ಪ್ರೀತಿ ಮಾಡೋದಕ್ಕಿಂತಲೂ ಅತಿಯಾಗಿ ದೇವ್ರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆ ಪ್ರೀತಿ ಯಥಾರ್ಥವಾಗಿರಬೇಕಾದ್ರೆ, ನಿಷ್ಠಾವಂತರಾಗಿರ್ಬೇಕಾದ್ರೆ ನಾವು ಸ್ವಾಮಿಗೆ ಮಾತ್ರ ಬದ್ಧರಾಗಿರ್ಬೇಕು. ಹೇಗೆ ಪತ್ನಿ ತನ್ನ ಪತಿಗೆ ನಿಷ್ಠಾವಂತರಾಗಿರ್ತಾಳೆ, ಅಲ್ಲಿ ತನಕ ಮಾತ್ರ ಸಂಬಂಧ ಏನಾಗಿರ್ತದೆ, ಚೆನ್ನಾಗಿರ್ತದೆ. ದ ಡೇ ಯಾವ ದಿನ ಪತ್ನಿ ತನ್ನ ಪತಿಗೆ ದ್ರೋಹ ಮಾಡ್ತಾಳೆ, ಅಲ್ಲಿ ದೊಡ್ಡ ಏನಾಗುತ್ತೆ, ಒಂದು ದೊಡ್ಡ ತುಫಾನ್ ಬಿರುಗಾಳಿ ಉಂಟಾಗ ಮನೆಯಲ್ಲಿ ಮನೆ ಹೊಡೆದೋಗಂತ ಸಾಧ್ಯತೆ. ನೀವೇನು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ದೇವರನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಸಂಬಂಧ, ನಮ್ಮ ಒಂದು ಸ್ನೇಹ, ನಮ್ಮ ರಿಲೇಷನ್ಶಿಪ್ಪು ಅನ್ಯರ ಜೊತೆ ಇರಬಾರ್ದು. ಅವ್ರು ನಮ್ಮನ್ನು ಪ್ರಭಾವಿತರಾಗಿ ಮಾಡಿಬಿಡ್ತಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದೀನಿ. ಅದನ್ನು ಮಾಡಿ ತಾನೇ ಇವತ್ತು ಈ ಭಾನುವಾರದ ಆಚರಣೆ ಬಂದಿರತಕ್ಕಂಥದ್ದು. ವಂಡರ್ಫುಲ್. ಮುಂದೆ ಹೋಗಿ ಗುರುವಾರದ ಪಾಠ, ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಗುರುವಾರದ ಪಾಠದಲ್ಲಿ ನಾವು ನೋಡೋದಾದರೆ, ಈ ವ್ಯಭಿಚಾರಣಿಯಾದಂತಹ ಒಬ್ಬ ಸ್ತ್ರೀ ನ್ಯಾಯ ತೀರ್ಪನ್ನು ಹೊಂದಿರುವಂಥದ್ದನ್ನು ನಾವು ಕಲಿತಿದ್ದೇವೆ. ಇಲ್ಲಿ ದೇವರು ಆದಮಗಳನ್ನು ಉಂಟು ಮಾಡಿದ ನಂತರ ಅವರನ್ನು ಅಪಾರವಾಗಿ ಪ್ರೀತಿ ಮಾಡ್ತಾನೆ. ಅವರು ತಪ್ಪಿ ಹೋಗ್ತಾರೆ, ಶೋಧನೆಗೊಳಗಾಗ್ತಾರೆ, ದೇವರಿಂದ ದೂರ ಹೋಗ್ತಾರೆ. ಆದರೆ ಆ ಸಂಬಂಧವನ್ನು ಮತ್ತೆ ಮರುಕಳಿಸಿ ಸ್ಥಾಪಿಸಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಬರ್ತಾರೆ. ಅದಾದ ನಂತರ ನಾವು ನೋಡ್ತೇವೆ, ಅನೇಕ ಶೋಧನೆಗಳುಂಟು, ದೇವರಿಂದ ನಾವು ದೂರ ಹೋಗ್ತಿದ್ದೇವೆ. ಆದ್ರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ತಂದೆಯೊಟ್ಟಿಗೆ ಒಂದಾಗಬಹುದು. ಯಾವ ರೀತಿ ಸ್ತ್ರೀ ಪುರುಷರನ್ನು ದೇವರು ಒಟ್ಟುಗೂಡಿಸಿದ್ದಾನೋ ಅದೇ ರೀತಿ ಯೇಸು ಸ್ವಾಮಿಯವರು ತಿರುಗಿ 2ನೇ ಬಾರಿ ಬರ್ತಿದ್ದಾನೆ. ಆ ದಿವಸ ಸಭೆಯು ಆತನನ್ನು ಸೇರುವಂಥದ್ದಾಗಿದೆ. ಸೊ ಆ ದಿವಸದಲ್ಲಿ ಈ ವ್ಯಭಿಚಾರಿ ಇಲ್ಲಾಂದರೆ ಜಾರತ್ವ ಉಳ್ಳಂತಹ ಈ ಸ್ತ್ರೀಗೆ ಏನಾಗುತ್ತೆ ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಹೇಳುತ್ತೆ, ಬಿದ್ದಳು ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಆ ಸಭೆಯು ಹಾಳಾಗುತ್ತೆ, ನಾಶವಾಗಿ ಹೋಗುತ್ತೆ. ಅಷ್ಟು ಮಾತ್ರವೇ ಅಲ್ಲ, ಕನ್ಯೆಯಾಗಿರುವಂತಹ ಸತ್ಯ ಸಭೆಯು ದೇವರನ್ನ ಸೇರುವಂಥದ್ದಾಗಿದೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 1ರಿಂದ 4 ವಾಕ್ಯಗಳನ್ನು ನಾನು ಓದಲು ಬಯಸ್ತೇನೆ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲದೆ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು, ಅವರ ಕಣ್ಣಿನನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದ್ದೆಲ್ಲವೂ ಕೂಡ ಇಲ್ಲದೆ ಹೋಯಿತು ಎಂಬುದಾಗಿ ಎಷ್ಟೋ ಸೊಗಸಾಗಿ ಅದ್ಭುತವಾದಂತಹ ಸಾಲುಗಳನ್ನು ಬರೀತಿದ್ದಾನೆ. ಯಾವಾಗ ನಾವು ಕನ್ಯೆಯರಾಗಿ ದೇವರಿಗೆ ಮೆಚ್ಚುಗೆ ಮಕ್ಕಳಾಗಿ ನಾವು ತಪ್ಪು ಬೋಧನೆಗಳಿಗೆ ಒಳಗಾಗದೆ ಸತ್ಯ ಸಭೆಯಲ್ಲಿದ್ದು ದೇವರ ವಾಕ್ಯವನ್ನು ಪ್ರೀತಿಸ್ತಾ ಆತನ ಬರೋಣಕ್ಕಾಗಿ ಎದುರು ನೋಡೋದಾದರೆ ನಾವು ಆ ಒಂದು ನೂತನ ಯೆರೂಸಲೇಮಿಗೆ ಎತ್ತಲ್ಪಡ್ತೇವೆ. ಆ ದಿವಸದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಕಷ್ಟವಾಗಲಿ ಕಣ್ಣೀರಾಗಲಿ ಮರಣವಾಗಲಿ ನಮಗೆ ಇರುವುದಿಲ್ಲ ಎಂಬುದಾಗಿ ದೇವರು ಒಂದು ಅದ್ಭುತವಾದಂತಹ ವಾಗ್ದಾನವನ್ನು ಮಾಡಿದ್ದಾರೆ. ಸೊ ಈ ಮದುವೆ ಎಂಬತಕ್ಕಂಥ ವಿಷಯದಲ್ಲಿ ಪವಿತ್ರತೆಯನ್ನು ಕಾಪಾಡ್ಕೋಬೇಕು. ಕ್ರೈಸ್ತಿಯ ದರ್ಜೆಯಲ್ಲಿ ಪವಿತ್ರತೆಯನ್ನು ಕಾಪಾಡ್ಕೊಳ್ಬೇಕು ಎಂಬತಕ್ಕಂಥದ್ದೇ ತಾತ್ಪರ್ಯ ಅಲ್ವೇ? ಬಹಳ ಮುಖ್ಯವಾದದ್ದೇನೆಂದರೆ, ಅಂತ್ಯದಲ್ಲಿ ಯೇಸು ಸ್ವಾಮಿ ಸಭೆಯನ್ನು ಮದುವೆ ಆಗ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಪ್ರವಾದನೆಯಲ್ಲಿ ಹೇಗೆ ಜೋಡಣೆ ಆಗಿದೆ ಅಂದರೆ, ಪ್ರಾರಂಭದಲ್ಲೂ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನೇ ಮೊದಲಿಂಗ, ನೀವು ಮೊದಲಾಗಿತ್ತಿ, ಸಭೆಯಾಗಿ ನಾವು ಸಿದ್ಧರಾಗಿದ್ದೀವ. ಇದು ಮುಖ್ಯ. ವಂಡರ್ಫುಲ್. ನಾವು ಯಾವುದೇ ಕಾರಣಕ್ಕೂ ಸಂಧಾನ ಮಾಡ್ಕೊಳ್ಬಾರ್ದು. ವಂಡರ್ಫುಲ್. ದೇವರು ನಿಮ್ಮವರನ್ನು ಆಶೀರ್ವದಿಸಿ. ನಮಸ್ಕಾರ.